ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸರ್ಜೆ ಕನ್ನಡಿಗ ಅಂತಾರಲೇ. ಇವತ್ತು ಯಾವಾರಪ್ಪ ಅಂದರೆ ಇವತ್ತು ಶುಕ್ರವಾರ 24ನೇ ತಾರೀಕು ಫ್ರೈಡೇ. 55% ಸದ್ಯಕ್ಕಿರೋದು. ಮತ್ತು ಇವತ್ತು ಆಫರ್ ಏನೇನು ಕೊಟ್ಟವನಪ್ಪ ಅಂದರೆ ತೋರಿಸ್ತೀನಿ ಒಂದು ನಿಮಿಷ. ಬ್ರೇಕ್ಫಾಸ್ಟ್ ಎಲ್ಲ ಐತಪ್ಪ. ಬ್ರೇಕ್ಫಾಸ್ಟ್ ನೋಡಿ, ಮಧ್ಯಾಹ್ನ 12 ಗಂಟೆವರೆಗೂ ಇದೆ. ಬೆಳಗ್ಗೆಯಿಂದ 55%, 40%, 35%, 55% ಇರೋದು. ಮಧ್ಯಾಹ್ನ ಪೀಕ್ ಅವರ್ಸು ಅಂದರೆ 25 ಎಕ್ಸ್ಟ್ರಾ ಅಂತ ಕೊಟ್ಟಿರೋದು, 15 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರೋದು. ನಿನ್ನೆ ಅದೇನೋ ಇದನ್ನಾಗಿದೆ ಅಂತ ನೋಡೋಣ ಇರಿ. ಅದನ್ನು ಇವತ್ತು ಕೊಡ್ತಾನೆ ಅಂತ ನೋಡೋಣ, ಚೆಕ್ ಮಾಡೋಣ ಈ ವಾರ ಎಲ್ಲ, ನೋಡೋಣ ಏನು ಕೊಡ್ತಾನಂತ. ಬರ್ರಿ ಈಗ ಡ್ಯೂಟಿ ಚಾಲೂ ಮಾಡೋನು. ಮತ್ತು ನಿಮಗೆ ಯಾವ ಥರ ಆಗಿತ್ತು ಅನುಭವ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡು ಏನಂತರ ಅದೇನೋ ತುಂಬ ಅರ್ನಿಂಗ್ಸ್ ಹತ್ರ ಒಂದು 300ರಿಂದ 400 ರೂಪಾಯಿ ಕಮ್ಮಿ ಆಗಿದೆ ನಮಗೆ. ಅಂದರೆ ಮಲ್ಟಿ ಆರ್ಡ್ರಿಗೆ ತುಂಬ ಕಮ್ಮಿ ಕೊಡ್ತಾ ಇದ್ದಾನೆ. 3 ರೂಪಾಯಿ, 2 ರೂಪಾಯಿ, 1 ರೂಪಾಯಿಂದ ಸ್ಟಾರ್ಟ್ ಮಾಡಿರೋದು ಅಷ್ಟೇ ಮಲ್ಟಿ ಆರ್ಡ್ರಿಗೆ. ಬೇರೆ ಆರ್ಡರ್ಸ್ಗೆಲ್ಲ ಒಂದೊಂದು ಆರ್ಡರ್ ಇದ್ದರೆ ಕರೆಕ್ಟಾಗಿ ಕೊಡ್ತಾ ಇದ್ದಾನೆ. ಮಲ್ಟಿ ಆರ್ಡರ್ಸ್ ಬಿದ್ದರೆ ಮಾತ್ರ ಈ ಥರ ಮಾಡ್ತಾ ಇದ್ದಾನೆ. ನೋಡೋಣ ಬರ್ರಿ ಇವತ್ತು ಹೆಂಗೆ ಮಾಡ್ತಾನಂತ ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ಫಸ್ಟ್ ಆರ್ಡ್ರು ಉಡುಪಿ ಗಾರ್ಡನಿಂದ ಕೊಟ್ಟಾನೆ. 20 ರೂಪಾಯಿ ಸರ್ಜ್ ಕೊಟ್ಟಿರೋದು. 55% ಇತ್ತಲ್ಲ ಸರ್ಜು, ಅದಕ್ಕೆ ಎಷ್ಟು 20 ಸರ್ಜ್ ಕೊಟ್ಟಿರೋದು. 43 ರೂಪಾಯಿ ಇದೆ ಟೋಟಲ್. ಸೊ 3.5 ಕಿಲೋಮೀಟ್ರು. ಬರ್ರಿ ಫಸ್ಟ್ನೇ ಆರ್ಡ್ರು ಪಿಕಪ್ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಇವಾಗ 25 ನಿಮಿಷದಲ್ಲಿ 2 ಆರ್ಡ್ರ್ ಹೊಡೆದಿದ್ದೀನಿ. 85 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 55% ಇದೆ. ಇನ್ನೂ ಎಷ್ಟು 7:41 ಆಗಿದೆ. ನೋಡೋಣ ಇವಾಗ ಇನ್ನೂ ಎಷ್ಟು ಕೊಡ್ತಾನಂತ. ಪೀಕ್ ಅವರ್ಸಲ್ಲಿ ನಿನ್ನೆ ಆ ಥರ ಕೊಟ್ಟಿರೋದು. ಇವತ್ತು ಯಾವ ಥರ ಪೀಕ್ ಅವರ್ಸಲ್ಲಿ ಕೊಡ್ತಾನಂತ ಸ್ವಲ್ಪ ನೋಡಬೇಕಾಗೈತೆ. ಇವಾಗ 12 ಗಂಟೆವರೆಗೂ ಸರ್ಜ್ ಇದೆ. ಬರ್ರಿ ಇನ್ನು 3ನೇ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ಮತ್ತೆ. IDC ಇಂದ ಒಂದು ಆರ್ಡ್ರ್ ಕೊಟ್ಬಿಟ್ಟು ಅವನೇ 8 ಕಿಲೋಮೀಟ್ರು ಮೇಲೆ ಕೊಟ್ಟಿರೋದು. 79, 27 ರಿಟರ್ನ್ ಅಮೌಂಟು ಕನ್ಫರ್ಮು. ಇನ್ನೂ ಫುಡ್ಡು ರೆಡಿ ಇಲ್ಲ, ಏನೂ ರೆಡಿ ಇಲ್ಲ. ಫುಡ್ ರೆಡಿ ಕೊಟ್ಬಿಟ್ಟು ತೊಗೊಂಡೋಗೋಣ. ಆಲ್ಮೋಸ್ಟು 4-5 ಐಟಮ್ ಇದೆ. ಮತ್ತೆ ನಾಗ ಸಮಾಚಾರ, ನಿನ್ನ ಬರ್ತ್ಡೇ ಪಾರ್ಟಿನೇ ಕೊಡಲಿಲ್ಲಲ್ಲೋ ನನ್ನ ಮಗನೇ ನಮಗೆ. ಹಾಂ ನೋಡಿ, ನಾನು ವೀಡಿಯೋ ನೋಡ್ಕೊಂಡು ಏನೇನೋ ಕಮೆಂಟ್ ಮಾಡ್ತಾಯಿದ್ದೀನಿ ಕುತ್ಕೊಂಡು. ಇಲ್ಲೇ ಹೇಳ್ತಾ ಇಲ್ಲ, ಕಮೆಂಟ್ ನೋಡು ಅಂತ ಹೇಳ್ತಾ ಇದ್ದೀನಿ. ಏನು ಬರಿತಿದ್ದೀನಿ ಗೊತ್ತಿಲ್ಲ. ಏನದು ಸ್ವಿಗ್ಗಿ ಎಲ್ಲ ಹಾಳಾಗೋಗಿದೆ, ಆರ್ಡರ್ 10 ರೂಪಾಯಿ ಕೊಡ್ತಾವಣೆ ಅಂತ ಕಮೆಂಟ್ ಮಾಡ್ತಾವಣೆ. ಮತ್ತೆ ಮಗ ನನ್ನ ವೀಡಿಯೋ ಹೆಂಗೆ ಚೆನ್ನಾಗಿ ಬರ್ತಾಯ್ತಾ? ಸೂಪರಾಗಿ ಬರ್ತಾಯಿದ್ವಿ. ಹಾಂ ಚೆನ್ನಾಗಿ ಬರ್ತಾಯಿದ್ವಿ. ಹೌದಾ? ಮತ್ತೇನು ಸಮಾಚಾರ ಮಗ? ಹೇಳ್ಬೇಕು. ನಿನ್ನ ಬರ್ತ್ಡೇ ಪಾರ್ಟಿನೇ ಕೊಟ್ಟಿಲ್ಲವಲ್ಲ, ಬೇಜಾರಿದೆ ಮಗ. ಈ ಆ್ಯಪ್ನೇ ಇಲ್ದಿರೋ ಲೈಫ್ಗೆ ಬರ್ತ್ಡೇ ಪಾರ್ಟಿ ಬೇಕಾ? ಎಲ್ಲಿ ಸ್ವಿಗ್ಗಿದಲ್ಲಿ 1 ರೂಪಾಯಿ ಕೊಡ್ತಾನೆ, ಎಲ್ಲಿ ದುಡ್ಡು ಬರುತ್ತೆ ಪಾರ್ಟಿ ಕೊಡೋಕ್ಕಾದ್ರೂ ಅಲ್ಲ. ನಮಸ್ಕಾರ ಮಲ್ಲಿಕಣ್ಣ. ಪಾಪ 1 ರೂಪಾಯಿ ಕೊಡ್ತಾವಣ ಅಂತ ಎದ್ಬಿಟ್ಟು ಬಂದ್ಬಿಟ್ಟವ್ರೆ 1 ರೂಪಾಯಿ ಹೊಡೆಯೋಕ್ಕೆ. ಹಾಂ ಇವತ್ತೇ ಬಂದಿದ್ಯಾ? ನಿನ್ನೆ ಗ್ರೂಪಲ್ಲಿ ಮೆಸೇಜ್ ನೋಡಲಿಲ್ವಾ? ಹೆಂಗೆ ಅನಿಸ್ತಾ ಇತ್ತು? ಹೌದಾ? ಹೆಂಗೆ ಅನಿಸ್ತಾ ಇದೆ? ಇದಕ್ಕೆ ನಿಮ್ಮ ಖುಷಿ? ಸಂತೋಷ. ಎಷ್ಟು ಕೊಡ್ತಾನೆ ಸುಮ್ಮನೆ ಮುಚ್ಕೊಂಡು ಹೊಡಿತಾ ಇರಬೇಕು. ಯಾರೇನು ಸ್ಟ್ರೈಕ್ ಆದ್ರೂ ಮಾಡ್ಕೊಳ್ಳಿ. ಝೊಮ್ಯಾಟೊ ಟಿ ಶರ್ಟ್ ಹಾಕ್ಕೊಂಡು, ಸ್ವಿಗ್ಗಿ ಬ್ಯಾಗ್ ಹಾಕ್ಕೊಂಡು, ಸ್ವಿಗ್ಗಿ ಹೆಲ್ಮೆಟ್ ಹಾಕ್ಕೊಂಡು ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ. ಅವ್ನು ಎಷ್ಟರಾದ್ರು ಕೊಡಲಿ, ಒಟ್ಟಿನಲ್ಲಿ 1000 ರೂಪಾಯಿ ಹೊಡೆಯೋದು, ಮನೆಗೆ ಹೋಗೋದು. ಗೊತ್ತಾಗ್ತಲ್ಲ. ಇವಾಗ ಒಂದು ಆರ್ಡ್ರ್ ಕೊಟ್ಟಿರೋದು ಎಲ್ಲಿ ಈಟ್ ಸ್ವೀಟು, ಸಾರಿ ರೆಬಲ್ ಫುಡ್ಡು, ಕುಡಿಗಳ್ಳಿ ಮಿಶ್ರಮ ಮೇಲ್ಗಡೆ ಕಷ್ಟದ ಹೆಂಗಿದೆ ಅಂತ. ಇಲ್ಲೇ ಒಳಗಡೆ ಅಂದರೆ ಡೆಲಿವರಿ ಬಾಯ್ ಇಂಟ್ರ್ ಹೋಗ್ಬೇಕು. ನೋಡಿ ಇಷ್ಟೊಂದು ಗಲೀಜ ಎಲ್ಲ ನೋಡಿ ಹೆಂಗೆ ಬಿದ್ದೋಗಿದೆ ಗಲೀಜೆಲ್ಲ. ತಿಂದಿರೋದೆಲ್ಲ ಈಟ್ ಫಿಟ್ಟೆಲ್ಲ ಆಗಿರೋದು. ಇದು ರೆಬಲ್ ಫುಡ್ಡಲ್ಲಿ ಕಸಾನೇ ತೊಗೊಂಡೋಗಿಲ್ಲ. ಕೆಟ್ಟ ಗಬ್ಬು ಸ್ಮೆಲ್ ಹೊಡಿತೈತೆ. ಇದೇ ಹಾಸ್ಪಿಟಲ್ ಮೇಲೆ, ಕುಡಿಗಳ್ಳಿ ಹಾಸ್ಪಿಟಲ್ ಮೇಲ್ಗಡೆ ರೆಬಲ್ ಫುಡ್ ಇರೋದು. ಆ ಜಾಗದಲ್ಲಿ ಚೂರು ಕ್ಲೀನಿಂಗ್ ಮಾಡಿ ಇಟ್ಟಿಲ್ಲ. ದಯವಿಟ್ಟು ನೋಡಿರಿ, ಯಾರಾದರೂ BBMP ಅವರು ನೋಡ್ತಾ ಇದ್ದಾರೆ ಅಲ್ಲಿ ನೋಡಿ ಸ್ವಲ್ಪ ಕ್ಲೀನ್ ಮಾಡ್ಸೋಕೆ ಕೇಳಿ. ಬಿಲ್ಡಿಂಗಲ್ಲಿ ತುಂಬ ಅಂದರೆ ತುಂಬ ಗಲೀಜಿರೋದು ರೆಸ್ಪಾನ್ಸಿಬಲ್ ಒಳಗಡೆ. ಅರೆ ಕ್ಲೌಡ್ ಕಿಚನ್ಸ್ ಇದೆ, ಕ್ಲೌಡ್ ಕಿಚನ್ಸ್ ಚೂರು ಕ್ಲೀನ್ ಆಗಿಟ್ಟಿಲ್ಲ. ದಯವಿಟ್ಟು ಯಾರಾದರೂ ನೋಡ್ತಾ ಇದ್ರೆ ಎಲ್ಲ ಕಡೆ ಶೇರ್ ಮಾಡಿ. ಇವಾಗ ಕರೆಕ್ಟಾಗಿ 12 ಗಂಟೆ ಆಗಿರೋದು ಟೈಮಿಂಗ್ಸ್ ಬಂದುಬಿಟ್ಟು. ಇವಾಗ ಸಹಕಾರ ನಗರದಲ್ಲಿದ್ದೀನಿ. ಇವಾಗ ನಿನ್ನೆ ಥರ ತೋರಿಸ್ತಾನೋ ಏನು ಸರ್ಜ್ ಕೊಡ್ತಾನೆಲ್ಲ ಗೊತ್ತಿಲ್ಲ. ಇರಿ ರಿಫ್ರೆಶ್ ಮಾಡಿಬಿಡೋಣ ಫಸ್ಟು. ಹೆಂಗೆ ಕೊಡ್ತಾನಂತ ನೋಡೋಣ ಇರಿ. ಅದೇನೋ ಎಕ್ಸ್ಟ್ರಾ ಪವರ್ ಆರ್ಡ್ರ್ ಅಂತ ತೋರಿಸ್ತಾ ಇದ್ದಾನೆ. ನೋಡೋಣ ಇವಾಗ ಆರ್ಡ್ರ್ ಬಿದ್ದ ಮೇಲೆ ಗೊತ್ತಾಗುತ್ತೆ. 10 ಆರ್ಡ್ರ್ ಹೊಡೆದಿದ್ದೀನಿ ಬೆಳಗ್ಗಿಂದ. 500 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. 4:45 ನಿಮಿಷ ಡ್ಯೂಟಿ ಮಾಡಿದ್ದೀನಿ. ನೋಡೋಣ ಇನ್ನೂ ಪೀಕ್ ಅವರ್ಸಲ್ಲಿ 15 ಆರ್ಡ್ರ್ ಹೊಡಿಬೇಕಾಯ್ತು ನಾನು. ನೋಡೋಣ ಸಹಕಾರ ನಗರದಲ್ಲಿದ್ದೀನಿ, ಎಲ್ಲೆಲ್ಲ ಆರ್ಡ್ರ್ ಕೊಡ್ತಾನೋ ನೋಡೋಣ. ನೀವು ಎಷ್ಟು ಪೀಕ್ ಅವರ್ಸಲ್ಲಿ ಇವತ್ತು ಅಂದರೆ ಮಧ್ಯಾಹ್ನ ಲಂಚ್ ಪೀಕ್ ಅವರ್ಸಲ್ಲಿ ಎಷ್ಟು ಹೊಡಿತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡೋಣ ಇವಾಗ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ಮತ್ತೆ ನಿಮಗೆ. ಟೈಮ್ ಬಂದುಬಿಟ್ಟು ಎಷ್ಟು 1:24 ಆಗಿರೋದು. 785 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 60 ರೂಪಾಯಿ ಅನ್ಲಾಕ್ ಆಗಬೇಕು. ಟಾರ್ಗೆಟ್ ಬಂದುಬಿಟ್ಟು 14 ಆಗಿದೆ. ಇನ್ನೂ ಬೇಕಾದ್ರೆ 11 ಆರ್ಡರ್ಸ್ ಬೇಕಾಗಿರೋದು. 3 ಗಂಟೆವರೆಗೂ ಸರ್ಜ್ ಇರೋದು. ನೋಡೋಣ ಇವಾಗ ಯಲಹಂಕದಲ್ಲಿದ್ದೀನಿ, ಲೇಕ್ ಹತ್ರ, ಅಲ್ಸಂದ್ರ ಲೇಕ್ ಹತ್ರ. ನೋಡೋಣ ಇಲ್ಲಿಂದ ಇಲ್ಲ ಯಾವ್ದಾರು ಆರ್ಡ್ರ್ ಕೊಡ್ತಾನೋ ಬಿಟ್ಟರೆ ನಮ್ಮ ಝೋನ್ ಕಡೆ ಮತ್ತೆ ಸಹಕಾರಂಗರ ಕಡೆ ಹೋಗ್ಬಿಡೋಣ. ಇವಾಗ ತನಿಸಂದ್ರದಲ್ಲಿದ್ದೀನಿ. ತನಿಸಂದ್ರದಿಂದ
ಸಾರಿ ಮಂಗಳೂರು ಇದರಿಂದ ಆರ್ಡ್ರ್ ರೆಸ್ಟೋರೆಂಟ್ ತೊಗೊಂಬಂದಿದ್ದ. ಇವಾಗ 800 ರೂಪಾಯಿ ಚಿಲ್ಲರಾಗಿದೆ, 400 ರೂಪಾಯಿ ಇದನ್ನಾಗಿರೋದು. ಇನ್ನು ಫಸ್ಟ್ ಟಾರ್ಗೆಟ್ಗೆ 9 ಆರ್ಡ್ರ್ ಬೇಕಾಗಿರೋದು. 14 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ಇಲ್ಲೇ ನೋಡಿ ಝೋನ್ ಹತ್ರನೇ ಇದ್ದೀನಿ, ಹತ್ರ ನೋಡ್ಬೋದು. ಹ್ಯಾಪಿನೆಸ್ ದಾಬಾ. ಝೋನು ದೂರ ಇದೆಯಲ್ಲ ನನಗೆ. ಇಷ್ಟು ಇಲ್ಲಿ ತನಿಸಂದ್ರ ರೋಡ್ ಹತ್ರ ಇದ್ದೀನಿ. ನೋಡೋಣ ರೀ ಇವಾಗ ಎಲ್ಲಿ ಆರ್ಡ್ರ್ ಕೊಡ್ತಾನಂತ. ಕೊಟ್ಟೆ ಬಿಟ್ಟ. 11 ರೂಪಾಯಿನಾ? ಪುಟ್ಟು ಬಿರಿಯಾನಿ ಅಂತ ಇದೆ ಯಾವುದು ಹೇಳ್ರಿ. ಇಷ್ಟೊಂದು ಕಮ್ಮಿ ಅಮೌಂಟ್ ಕೊಟ್ಬಿಟ್ಟ. ಒಂದೇ ಬಿರಿಯಾನಿ, ಒಂದೇ ಐಟಮ್ಮ. ಎಷ್ಟೊಂದ ಪುಟ್ಟು ಬಿರಿಯಾನಿ ಅಂತ ಆರ್ಡ್ರ್ ಕೊಟ್ಟಾನೆ 11 ರೂಪಾಯಿಗೆ. ನೋಡಿ ಈ ಥರ ಮೋಸ ಮಾಡ್ತಾನೆ. 20 ರೂಪಾಯಿನೂ ಇಲ್ಲ, 11 ರೂಪಾಯಿ. ನಂದು ರಿಟರ್ನ್ ಅಮೌಂಟ್ ಇತ್ತು 18 ರೂಪಾಯಿ. ಏನು ಮಾಡೋಕ್ಕಾಗಲ್ಲ, ಹೋಗೋಣ ತೊಗೊಂಡ್ಬಿಟ್ಟು. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 3:30 ಗಂಟೆಗಿರಿದೆ. 1031 ರೂಪಾಯಿ ಅರ್ನಿಂಗ್ಸ್ ಆಗಿರೋದು. 138 ರೂಪಾಯಿ ಇದನ್ನು ಅನ್ಲಾಕ್ ಆಗಬೇಕದು. 8 ಆಗಿರೋದು. ಇನ್ನೂ ಟಾರ್ಗೆಟ್ ಬಂದುಬಿಟ್ಟು ಇವಾಗ 20 ಆಗಿದೆ. ಇನ್ನೂ ಬೇಕಾದ್ರೆ 5. ಆದರೆ ಗಾಡಿ ಕಿಲೋಮೀಟರ್ಸ್ ಮಾತ್ರ 150 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ ಬೆಳಗ್ಗೆಯಿಂದ. ನೋಡೋಣ, ಕಂಟಿನ್ಯೂ ಹೊಡೆದ್ರೆ ಹೊಡಿತೀನಿ. ನೋಡೋಣ. ಇವಾಗ ಝೋನ್ಗೆ ಹೋಗ್ತೀನಿ, ಔಟ್ ಆಫ್ ಝೋನಲ್ಲಿ ಇದ್ದೀನಿ. ಝೋನ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತೆ. ಇವಾಗ ಹೆಬ್ಬಾಳ ಬ್ರಿಡ್ಜ್ ಮೇಲ್ಗಡೆ ನಾನಿದ್ದೀನಿ. ಇಲ್ಲಿ ನೋಡಿ ಕೆಳಗಡೆ ನೋಡಿ ಹೆಂಗೆ ಜಾಮ್ ಆಗಿಬಿಟ್ಟಿದೆ ರೋಡು. ಎಲ್ಲಿವರೆಗೂ ಜಾಮ್ ಇದೆ ನೋಡಿ. ಝೂಮ್ ಎಲ್ಲರಿಗೂ ಹೋಗುತ್ತೆ, ಎಲ್ಲರಿಗೂ ಹೋಗುತ್ತೆ. ಹತ್ತತ್ರ ಹೆಬ್ಬಾಳ ಫ್ಲೋ ಇಲ್ಲಿ ಕುಡಿಗಳ ಗೇಟವ್ರು ಜಾಮ್ ಇರೋದು. ಇವಾಗ ಡ್ಯೂಟಿನೂ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಡ್ಯೂಟಿನೂ ಆಫ್ ಆಗಿಬಿಟ್ಟು ಎಷ್ಟು 3:54 ಗಂಟೆ ಆಗಿರೋದು. 1000 ರೂಪಾಯಿ ಹೊಡೆದಿರೋ, 1000 ಚಿಲ್ಲರೆ ಆಗಿರೋದು. ಇನ್ನೂ 5 ಆರ್ಡ್ರ್ ಹೊಡಿಬೇಕು ನಾನು. ನೋಡೋಣ ಇವಾಗ ಡೈರೆಕ್ಟಾಗಿ ಸಾಯಂಕಾಲ ಸಿಗ್ತೀನಿ ಟ್ರಾಫಿಕಲ್ಲಿ ಹೋಗ್ಬಿಟ್ಟು. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿರೋದು. ಹೋಟೆಲ್ ಎಂಪೈರಿಂದ 2 ಆರ್ಡ್ರ್ ಕೊಟ್ಟಾನೆ, ಮಲ್ಟಿ ಆರ್ಡರ್ಸ್ ಕೊಟ್ಟಿರೋದು. ನೋಡೋಣ ಇವಾಗ ಸಾಯಂಕಾಲ ಎಷ್ಟಾಗುತ್ತೆ ಅಂತ ನೋಡೋಣ. ಬರ್ರಿ ಜಲ್ದಿ ಹೊಡಿ. ನಾವು ಟಾರ್ಗೆಟ್ ಅಂದರೆ ಇನ್ನೂ ಮುಗಿದಿಲ್ಲ. ಟಾರ್ಗೆಟ್ ಜಲ್ದಿ ಕಂಪ್ಲೀಟ್ ಮುಗಿಸ್ತಾನೆ. ಇವಾಗ ಟೈಮ್ ಬಂದುಬಿಟ್ಟು 7:41 ಗಂಟೆ ಆಗಿರೋದು. ಇನ್ನು ಬೇಕಾಗಿರೋದು ನನಗೆ ಫಸ್ಟ್ ಟಾರ್ಗೆಟ್ಗೆ ಇನ್ನು 1 ಬೇಕಾಗಿರೋದು. ನೋಡೋಣ ಇವಾಗ ಎಷ್ಟು ಆರ್ಡ್ರ್ ಓಡಿಸ್ತಾನೆ ನೋಡೋಣ. ಬೇಗ ಟೈಮಿಂಗ್ಸ್ ಇದೆ. ಇನ್ನೂ ಲಾಗಿನ್ ಅವರ್ಸ್ ಇನ್ನೂ 3 ಅವರ್ ಲಾಗಿನ್ ಆಗಿರ್ಬೋದು. ನೋಡೋಣ ಅದರಲ್ಲಿ ಏನಾದರೂ ಬೂಸ್ಟ್ ಹೋಗಿ ಇಷ್ಟು ಏನಾದರೂ ಆ್ಯಕ್ಟಿವ್ ಮಾಡಿದ್ರೆ ಸ್ವಲ್ಪ ಬೇಗ ಅರ್ನಿಂಗ್ಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನೋಡೋಣ ಬರ್ರಿ ಎಷ್ಟಾಗುತ್ತೆ ಅರ್ನಿಂಗ್ಸ್. ಇನ್ನು ಫಸ್ಟ್ ಟಾರ್ಗೆಟ್ 1 ಆರ್ಡ್ರ್ ಬೇಕಾಗಿತ್ತು. ಅದು ಮುಗಿದ್ಬಿಟ್ಟು ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಸ್ಮೋಕಿ ಡೋಕಿಂದ 2 ಆರ್ಡ್ರ್ ಕೊಟ್ಟಿರೋದು ಸೇಮ್ಸ್. ಮತ್ತು ಅದೇ ಥರ ಸರ್ಚ್ ಕೊಡ್ತಾ ಇರೋದು. ನಿನ್ನೆ ಥರ 7 ರೂಪಾಯಿ ಎಲ್ಲ ಕೊಟ್ಟಿರೋದು. 7 ಒಂದು 20 ರೂಪಾಯಿ. ಮತ್ತು ಸರ್ಜ್ ಬಂದುಬಿಟ್ಟು 7 ರೂಪಾಯಿ ಕೊಟ್ಟಿದ್ದಾನೆ. ಡೆಲಿವರಿ ಕಂಪ್ಲೀಟ್ ಆದಮೇಲೆ ಸಿಗ್ತೀನಿ ರೀ ಎಷ್ಟು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಅದು 8 ರೂಪಾಯಿ ಕೊಟ್ಟಾವ ನೋಡಿ. ಬರೀ ಆವಾಗಲೇ 7 ರೂಪಾಯಿ ತೋರಿಸಿದೆ, ಇವಾಗ 8 ರೂಪಾಯಿ ಕೊಟ್ಟವನೆ. ಮಲ್ಟಿ ಆರ್ಡ್ರಿಗೆ ಮಾತ್ರ ಈ ಥರ ಕೊಡ್ತಾ ಇರೋದು, ಬೇರೆ ಆರ್ಡರ್ಸ್ಗೆಲ್ಲ ಕೊಡ್ತಾಯಿಲ್ಲ. 1 ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ 8 ರೂಪಾಯಿ ಟ್ರಾವೆಲ್ ಪೇ, 40 ರೂಪಾಯಿ ಟ್ರಾವೆಲ್ ಪೇ. ಇದು ಮಲ್ಟಿ ಆರ್ಡ್ರಿಗೆ ಮಾತ್ರ ಈ ಥರ ಕೊಡ್ತಾ ಇರೋದು, ಯಾಕಂತ ಗೊತ್ತಾಗ್ತಾಯಿಲ್ಲ. ನೋಡೋಣ ಇವಾಗ ಫಸ್ಟ್ ಟಾರ್ಗೆಟ್ ಇವಾಗ ಜಸ್ಟ್ ಮುಗಿತು. ಇನ್ನು ಬೇಕಾದ್ರೆ 12 ಆರ್ಡ್ರು. ಇನ್ನೂ ಎಷ್ಟು 2 ಅವರ್ ಲಾಗಿನ್ ಆಗಿರ್ಬೇಕು. 2 ಅವರ್ 12 ಆರ್ಡ್ರ್ ಅಂದರೆ ಅವರಿಗೆ 6 ಆರ್ಡ್ರ್ ಹೊಡಿಬೇಕು. ಜಲ್ದಿ ಬೇಗ ಆರ್ಡ್ರ್ ಹೊಡಿ ಬರ್ರಿ. ಸರಿ ನಾನು ಹೊಡಿತೀನಿ, ನೀವು ನೋಡಿರಿ. ಇವಾಗ ಟೈಮ್ ಬಂದುಬಿಟ್ಟು 9:30 ಗಂಟೆ ಆಗಿರೋದು. 9:30. ಇನ್ನೂ ಬೇಕಾಗಿರೋದು 7 ಆರ್ಡ್ರು. 1660 ರೂಪಾಯಿ ಆಗಿದೆ. 76 ರೂಪಾಯಿ ಇದನ್ನೇ ಇರೋದು. ನೋಡೋಣ ಇವಾಗ ಇನ್ನೂ 7 ಆರ್ಡ್ರ್ ಹೊಡಿಬೇಕೈತೆ. ಇಲ್ಲೇ ತಿಂಗಳಲ್ಲಿದ್ದೀನಿ. ನೋಡೋಣ ಹೆಂಗೆ ಆರ್ಡ್ರ್ ಕೊಡ್ತಾನಂತ. ಆಲ್ಮೋಸ್ಟ್ ನೋಡೋಣ. ಏನು ಮಲ್ಟಿ ಆರ್ಡ್ರ್ ತುಂಬ ಲಾಂಗ್ ಆರ್ಡ್ರ್ ಕೊಟ್ಟಿರೋದು. ಹತ್ತಿರ ಇವಾಗ 200 ಮೇಲೆ ಕಿಲೋಮೀಟ್ರ್ ಓಡಿಸ್ತೀನಿ ಗಾಡಿ ಇವಾಗಲೇ. ನೋಡೋಣ ಕ್ಲೋಸಲ್ಲಿ ಎಷ್ಟಾಗುತ್ತೆ ಅಂತ ನೋಡೋಣ, ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅಂತ. ಇವಾಗ ಅರ್ನಿಂಗ್ಸ್ ಮಾತ್ರ ಇಷ್ಟಾಗಿದೆ. ಇನ್ನೂ 7 ಆರ್ಡ್ರು. 1:30 ಗಂಟೆ ಟೈಮಿಂಗ್ಸ್ ಇದೆ. ಇನ್ನು 1:30 ಗಂಟೆಯಲ್ಲಿ 7 ಆರ್ಡ್ರ್ ಹೊಡಿಬೇಕೈತೆ ನಾನು. ಆಲ್ಮೋಸ್ಟ್ ಮಲ್ಟಿ ಆರ್ಡ್ರ್ ಕೊಟ್ಟರೆ ಬೇಗ ಆಗುತ್ತೆ, ಇಲ್ಲದ್ರೆ ಆಗಲ್ಲ. ನಾನು ಟ್ರೈ ಮಾಡ್ತೀನಿ ಆಲ್ಮೋಸ್ಟು. ಇವಾಗ ಟೈಮ್ ಬಂದುಬಿಟ್ಟು 10:20 ಗಂಟೆ ಆಗಿರೋದು. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಇವಾಗ 1792 ರೂಪಾಯಿ ಪ್ಲಸ್ 112. ಇನ್ನೂ ಬೇಕಾದ್ರೆ 3 ಆರ್ಡ್ರ್ ಬೇಕಾಗಿದೆ. ನೋಡೋಣ ಹತ್ತಿರ ಇದ್ದೀನಿ. ಇನ್ನೊಂದು ಸ್ಲಾಟ್ ಬುಕ್ ಮಾಡ್ಕೊಂಡು ಬೇಕಾರೆ ಇಲ್ಲ ರೋಡ್ಸ್ಲಿಲ್ಲ ಅಂದರೆ ಇನ್ನೂ 3 ಆರ್ಡ್ರು. ಇನ್ನೊಂದು ಸ್ಲಾಟ್ ಬುಕ್ ಮಾಡ್ಕೊಂಡು ಒಂದು 11-12 ಗಂಟೆವರೆಗೆ ಹೊಡಿತೀನಿ. ನೋಡೋಣ ಎಷ್ಟಾಗುತ್ತೆ ಅಂತ. ಆಲ್ಮೋಸ್ಟ್ ಇವತ್ತು ಟಾರ್ಗೆಟ್ ಮುಗಿಸ್ಬಿಟ್ಟು ಹೋಗೋಣ. ಸರ್ಜು ಯಾವುದೂ ಇಲ್ಲ ಇವಾಗ. ನೋಡ್ಬೋದು 1797 ರೂಪಾಯಿ. ಇವಾಗ ಜಕ್ಕೂರಲ್ಲಿದ್ದೀನಿ. ಜಕ್ಕೂರು ಈ ಕಡೆ ಯಾವುದೋ ಮಾರ್ಕೆಟ್ ರೋಡ್ ಸೈಡ್. ಇಲ್ಲಿಂದ ಇವಾಗ ನಮ್ಮ ಝೋನಿಗೆ ಹೋಗ್ಬೇಕು. ಝೋನಿಗೆ ಹೋಗ್ಬಿಟ್ಟು ಸಿಗ್ತೀನಿ ಆರ್ಡ್ರ್ ಬಿದ್ದು. ಇವಾಗ ಲಾಸ್ಟ್ ಆರ್ಡ್ರ್ ಕೊಟ್ಬಿಟ್ಟೆ. 11 ಗಂಟೆ ಆಗಿದೆ ಕರೆಕ್ಟಾಗಿ. ಇನ್ನೂ 1 ನಿಮಿಷ 11 ಗಂಟೆ ಆಗುತ್ತೆ. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಟಾರ್ಗೆಟ್ ಅಂದರೆ ಫುಲ್ ಕಂಪ್ಲೀಟ್ ಆಯಿತು. ಇಲ್ಲಿ ನೋಡ್ಬೋದು 37 ಟಾರ್ಗೆಟ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಅರ್ನಿಂಗ್ಸ್ ಎಲ್ಲ ಎಷ್ಟಪ್ಪ ಆಗಿದೆ ಅಂದರೆ ಇವತ್ತಿನ ಬಂದುಬಿಟ್ಟು ಅಂದರೆ ತುಂಬ ಲಾಂಗ್. ಹತ್ತಿರ 240 ಕಿಲೋಮೀಟ್ರ್ ಓಡಿಸಿದ್ದೀನಿ. ನಾನು ಬೆಳಗ್ಗೆ ನೋಡಿದ್ದೆ, ಅದು ವೀಡಿಯೋ ಮಾಡಿರಲಿಲ್ಲ ಅದ್ರದ್ದು. 1877. 1 ನಿಮಿಷ ಲೆಕ್ಕ ಮಾಡ್ತೀನಿ. 1877 ಪ್ಲಸ್ಸು ಎಷ್ಟು 112. ಅದು ಇದನ್ನಾಗಬೇಕು 525 ರೂಪಾಯಿ. 2514 ರೂಪಾಯಿ ಆಗಿದೆ ಇವತ್ತು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 240 ಕಿಲೋಮೀಟ್ರ್ ಓಡಿಸಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.